ಅವರಂಗೆ ಹೈ ಅಲರ್ಟ್ ಆದವರಂಗೆ ವರ್ತಿಸ್ತಾರೆ. ಸೊ ನಾಗರಿಕರನ್ನ ನಂಬಿಸ್ತಾರೆ. ನಾವು ಬಹಳ ಕೆಲಸ ಮಾಡ್ತಿದ್ದೀವಿ ಅಂತ ನಂಬಿಸುವ ಪ್ರಯತ್ನವನ್ನು ಮಾಡ್ತಾರೆ. ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನ ಈಗ ಗೃಹ ಸಚಿವರು ರಚಿಸಿದ್ದಾರೆ. ಈ ಸಮಿತಿ ಏನು ಮಾಡುತ್ತೆ, ನಿಜಕ್ಕೂ ಇದರಿಂದ ಏನು ಪರಿಣಾಮ ಬೀರುತ್ತೆ ನೋಡಬೇಕಿದೆ. ಯಾಕಂದರೆ ತಿಂಗಳೊಳಗೆ ತನಿಖಾ ವರದಿಯನ್ನು ನೀಡಬೇಕು ಅಂತೇಳಿ ಸಮಿತಿಗೆ ಸೂಚನೆಯನ್ನು ಕೊಡಲಾಗಿದೆ. ಸರ್ಕಾರಗಳಿಗೆ ಗೊತ್ತಿಲ್ಲದೆ ಇವೆಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯನಾ? ಈಗ ಇಷ್ಟೆಲ್ಲ ಆದಮೇಲೆ ಕೆಟ್ಟ ಮೇಲೆ ಇವರಿಗೆ ಬುದ್ಧಿ ಬಂತ? ನಿಜಕ್ಕೂ ಬಂದಂಗೆ ತೋರಿಸ್ಕೊಳ್ತಾ ಇದ್ದಾರೆ ಬಂದಿದೆ ಅಂತೇಳಿ. ಪರಪ್ಪನ ಅಗ್ರಹಾರ ಉಸ್ತುವಾರಿ ಇನ್ನು ಮುಂದೆ IPS ಮಟ್ಟದ ಅಧಿಕಾರಿಗಳು. ಪರಪ್ಪನ ಅಗ್ರಹಾರಕ್ಕೆ IPS ಮಟ್ಟದ ಅಧಿಕಾರಿಗಳನ್ನು ಉಸ್ತುವಾರಿ ಮಾಡಲಾಗಿದೆ. 15 ದಿನಗಳಲ್ಲಿ ಕಮಾಂಡ್ ಸೆಂಟರ್ ಅನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಗೃಹ ಸಚಿವರು ಘೋಷಣೆ ಮಾಡಿದ್ದಾರೆ. ಯಾರದ್ದೇ ತಪ್ಪು ಕಂಡು ಬಂದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರದೇ ತಪ್ಪು ಕಂಡು ಬಂದಲ್ಲೂ ಕೂಡ ಶಿಕ್ಷೆ ಆಗುತ್ತೆ. ಬಹಳ ಹಿಂದೆ ಶಶಿಕಲಾ ಇದೇ ಜೈಲಿನಲ್ಲಿದ್ದಾಗ, ಜಯಲಲಿತಾ ಗೆಳತಿ ಶಶಿಕಲಾ ಇದೇ ಜೈಲಿನಲ್ಲಿದ್ದಾಗ ಯಾವ ಸ್ವರೂಪದಲ್ಲಿ ಆಕೆಗೆ ಐಷಾರಾಮಿ ಸೌಲಭ್ಯವನ್ನು ಒದಗಿಸಿದ್ರು ಅನ್ನೋದರ ಬಗ್ಗೆ ವಿಡಿಯೋ ವೈರಲ್ ಆಗಿತ್ತು. ಅವತ್ತು ಆರೋಪಗಳು ಬಂದಿದ್ವು, ಪರಿಣಾಮ 0. ಆರೋಪಿಗಳು ಅಪರಾಧಿಗಳನ್ನ ಪ್ರತ್ಯೇಕವಾಗಿ ಇಡಬೇಕು ಅನ್ನುವಂಥದಕ್ಕೆ ಬೇಕಾದಂತಹ ಒಂದು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಅಂದರೆ ವಿಚಾರಣಾಧೀನ ಕೈದಿಗಳೇ ಬೇರೆ ಇರಬೇಕು, ಕನ್ವಿಕ್ಟೆಡ್ ಬೇರೆ ಇರಬೇಕು ಅಂತೇಳಿ. 5 ವರ್ಷಗಳಿಂದ ಇರುವಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು. ಜೈಲಿನಲ್ಲಿನೇ ಹೆಗ್ಗಣಗಳ ರೀತಿಯಲ್ಲಿ ಸೇರ್ಕೊಂಡಂಥವ್ರು ಕೆಲವರು ಇರ್ತಾರೆ, ಹೆಗ್ಗಣಗಳಿರ್ತವೆ. ಯಾಕಂದರೆ ಅವು ಯಾವತ್ತೂ ಕೂಡ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋದಕ್ಕೆ ಬರೋದಿಲ್ಲ. ಅವುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಆಟ ಆಡ್ತಾ ಇರ್ತವೆ. ಅಂಥವ್ರುಗಳ ವಿರುದ್ಧ ಕ್ರಮ ಆಗಬೇಕು. 5 ವರ್ಷಗಳಿಂದ ಇರುವಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು. ಇವೆಲ್ಲವೂ ಕೂಡ ಈಗಿನ ತ್ವರಿತಗತಿಯ ಸೂತ್ರಗಳೇ ಹೊರತು ಇದು ಸಮಸ್ಯೆಗೆ ಪರಿಹಾರಗಳು ಅಲ್ಲ. ಸಮಸ್ಯೆಗಳ ಪರಿಹಾರದ ಲಕ್ಷಣಗಳು ಇದರಲ್ಲಿ ಗೋಚರಿಸ್ತಾ ಇಲ್ಲ. ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ಕೆಟ್ಟ ಮೇಲೆ ಬುದ್ಧಿ ಬಂದಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಲ್ಲ, ಇದು ವರ್ತನೆ ಅಷ್ಟೇ, ತೋರಿಕೆ ಅಷ್ಟೇ ಇದು ಹೊರತು ನಿಜಕ್ಕೂ ಇದು ಆಕ್ಷನ್ ಆಗುತ್ತೆ ಅಂತ ಹೇಳಿ ಹೇಳಕ್ಕಾಗಿಲ್ಲ. ಯಾಕಂದ್ರೆ ಇನ್ನೊಂದು ವಿಡಿಯೋ ವೈರಲ್ ಯಾವಾಗ ಆಗುತ್ತೆ ಅಂತ ಈಗಿನ ಸರ್ಕಾರದವ್ರಿಗೆ ಗೊತ್ತಿರೋದಿಲ್ಲ. ಅದು ಇನ್ನೊಂದು ಸರ್ಕಾರ ಬಂದಾಗ ಆಗ್ಬೋದು, ಮತ್ತೊಂದು ಸರ್ಕಾರ ಬಂದಾಗ ಆಗ್ಬೋದು. ನೋಡಿ, ಇವತ್ತು ಬಿಜೆಪಿಯವರು ಪ್ರತಿಭಟನೆ ಮಾಡಿದರೆ, ಬಿಜೆಪಿಯವರು ಆಡಳಿತದಲ್ಲಿದ್ದಾಗಲೂ ಕೂಡ ನಡೆದಂತಹ ಒಂದು ಕೊಲೆ ಕೇಸು ಏನು ಶಿವಮೊಗ್ಗದ ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರನ್ನು ಕೊಂದಿದ್ದಾರೆ ಅಂತಕೊಂಡು ದೊಡ್ಡ ಪ್ರತಿಭಟನೆಯನ್ನು ನಡೆಸಿದಂತಹ ಬಿಜೆಪಿಯವರ ಆಡಳಿತ ಸಂದರ್ಭದಲ್ಲಿ ಆತನ ಕೊಲೆಗಾರರಿಗೆ ಐಷಾರಾಮಿ ಆಗಿರುವಂತಹ ಸೌಲಭ್ಯ ಸಿಕ್ಕಿತ್ತು ಜೈಲಿನ ಒಳಗಡೆ. ಇದು ನಮ್ಮ ರಾಜ್ಯದ ಜೈಲುಗಳ ಪರಿಸ್ಥಿತಿ. ಅಧಿಕಾರದಲ್ಲಿ ಯಾರೇ ಇರಲಿ, ಇಲ್ಲಿ ಅಲ್ಲಾಡಿಸುವಂಥದ್ದು ಇದನ್ನ ನಡೆಸುವಂಥವ್ರು ಬೇರೆಯವರೇ ಇದ್ದಾರೆ. ಹೀಗಾಗಿ ಕಾರಾಗೃಹದ ಪ್ರಧಾನ ಕಚೇರಿಯಿಂದಲೇ ಜೈಲುಗಳನ್ನು ಮಾನಿಟರ್ ಮಾಡಬೇಕು ಅಂತ ಈಗ ಸೂಚನೆ ಹೋಗಿದೆ. ನಿಜಕ್ಕೂ ಎಷ್ಟರ ಮಟ್ಟಿಗೆ ಇದು ಕಾರ್ಯರೂಪಕ್ಕೆ ಬರುತ್ತೆ, ನಿಜಕ್ಕೂ ಇದು ಪಾರದರ್ಶಕವಾಗಿ ಮಾಡ್ತಾರಾ? ಆ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದ್ದಲ್ಲಿ ಸಾಧ್ಯ ಇದೆ, ಬದಲಾವಣೆ ಸಾಧ್ಯ ಇದೆ. ಆದರೆ ಇದು ತೋರಿಕೆಯ ಇಚ್ಛಾಶಕ್ತಿಯ ರೀತಿಯಲ್ಲಿ ಮಾತ್ರ ಗೋಚರಿಸ್ತಾ ಇದೆ. ಕಾರಾಗೃಹದ ಪ್ರಧಾನ ಕಚೇರಿಯಿಂದ ಜೈಲುಗಳನ್ನು ಮಾನಿಟರ್ ಮಾಡ್ತೀವಿ ಅನ್ನುವಂಥದ್ದು ಸದ್ಯಕ್ಕೆ ಇವರ ಪ್ಲಾನಿಂಗ್. ಇದು ಆಗುತ್ತಾ, ಇದು ಕಾರ್ಯರೂಪಕ್ಕೆ ಬರುತ್ತಾ? ಅನುಮಾನ ಇದ್ದೇ ಇದೆ. ಯಾಕಂದ್ರೆ ಈ ರೀತಿಯಾದಂತಹ ಕೆಲಸಗಳು ನಿಜಕ್ಕೂ ಕಾರ್ಯರೂಪಕ್ಕೆ ಬರ್ತಾವ ಅನುಮಾನಗಳಿದ್ದಾವೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತಾರೆ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಕೆ ಸುರೇಶ್, he will be shifted immediately. ಅವರ ಜಾಗಕ್ಕೆ for the first time we are posting an IPS officer. ಇನ್ನು ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ IPS ಆಫೀಸರಿಗೆ ಕೊಡ್ತೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ, ಇನ್ನು ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ IPS ಆಫೀಸರ್ನ ಪೋಸ್ಟ್ ಮಾಡ್ತೀವಿ. ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವರು 4-5 ಜನ ಇದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಇರ್ತಿದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್. ನಮ್ಮ ಹೈಪವರ್ ಕಮಿಟಿ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ
either we dismiss them or we suspend, depending on the involvement. ಅದು ವರದಿ ಬರೋ ತನಕ ನಾವು ವೇಟ್ ಮಾಡ್ತೀವಿ. ವಿದಿನ್ 1 month ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ. ಹೀಗೆ 1 ತಿಂಗಳ ಒಳಗಡೆ ವರದಿಯನ್ನು ಕೊಡಬೇಕು ಅಂದ್ರೆ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಸತ್ಯ. ಈಗೇನೋ ಬಹಳ ಸ್ಟ್ರಿಂಜೆಂಟ್ ಆದಂತಹ ಬಹಳ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಗೃಹ ಸಚಿವರು ಮನಸ್ಸು ಮಾಡಿದ್ದಾರೆ. ಇವರು ತಮ್ಮ ಮಾತಿನ ಮೇಲೆ ನಿಲ್ಲಬೇಕಾಗತ್ತೆ. ಅವರು ಇವತ್ತು ಹೇಳಿರ್ತಕ್ಕಂತಹ ಮಾತಿನ ಮೇಲೆ ಗೃಹ ಸಚಿವರು ನಿಲ್ಲಬೇಕಾಗತ್ತೆ. ನಿಜಕ್ಕೂ ಕೂಡ ಅವರಿಗೆ ಆ ಬದ್ಧತೆ ಇದೆಯಾ ಅಂತೇಳಿ ನೋಡಬೇಕು. ಯಾಕಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇನ್ನು ಮುಂದೆ ಈ ರೀತಿಯಾದಂತಹ ವಾತಾವರಣ ಇರೋದಿಲ್ಲ. ಅಥವಾ ವಿಡಿಯೋ ವೈರಲ್ ಆಗದಂಗೆ ತಡೆಯುವಂತಹ ಪ್ರಯತ್ನಕ್ಕೆ ಮಾತ್ರ ಇದು ಸೀಮಿತ ಆಗತ್ತಾ? ಯಾಕಂದ್ರೆ ವಿಡಿಯೋ ವೈರಲ್ ಆದರೆ ಮಾತ್ರ ತಾನೇ ಗೊತ್ತಾಗೋದು, ಹುಳುಕು ಗೊತ್ತಾಗೋದು. ವಿಡಿಯೋ ವೈರಲ್ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಏನರ್ಥ? ಹುಳುಕೇ ಇಲ್ಲ ಅಂತ ಹೇಳುವಂತ ಅರ್ಥ ಖಂಡಿತವಾಗ್ಲೂ ಅಲ್ಲ. ಇದು ವ್ಯತ್ಯಾಸಗಳಿದಾವೆ ಇಲ್ಲಿ. ನೋಡಿ, ಒಬ್ಬ ಉಗ್ರ ಈ ರೀತಿಯಾಗಿ ಆರಾಮಾಗಿ ಕೂತ್ಕೊಂಡು ಚಾಟ್ ಮಾಡಿಕೊಂಡು ಕಾಲ್ ಮಾಡ್ಕೊಂಡು ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಉಗ್ರರಿಗೇನೆ ಇದು ಸಾಧ್ಯ ಆಗುತ್ತೆ ಅಂದ್ರೆ ಇನ್ನು ಉಳಿದವರ ಕಥೆಗಳು ಏನಿರಬೇಕು? ಯಾವ ಕಾರಣಕ್ಕೆ, ಯಾವ ಉದ್ದೇಶಕ್ಕಾಗಿ ಇವ್ರನ್ನ ಜೈಲಿಗೆ ಕಳಿಸಿರೋದು? ಸೆಂಟ್ರಲ್ ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆಯೇ ಬಿಜೆಪಿಯವರು ಬೀದಿಗಿಳಿದಿದ್ದಾರೆ. ದೊಡ್ಡ ಹೋರಾಟವನ್ನು ನಡೆಸೋದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಬಿಜೆಪಿ ನಾಯಕರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಿಜೆಪಿ ನಾಯಕರುಗಳು ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಪ್ರಹಾರವನ್ನು ನಡೆಸಿದ್ದಾರೆ. ಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ತೀವ್ರ ಸ್ವರೂಪದ ಪ್ರತಿಭಟನೆಯನ್ನು ಇವತ್ತು ಪ್ರತಿಪಕ್ಷ ಬಿಜೆಪಿ ಮಾಡಿದೆ. ಬಹಳ ಮುಖ್ಯವಾಗಿ ಭಯೋತ್ಪಾದಕರ ಸ್ವರ್ಗವಾಗಿದೆ ಪರಪ್ಪನ ಅಗ್ರಹಾರ. ಇದು ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ. ಭಯೋತ್ಪಾದಕರ ಸ್ವರ್ಗ ಆಗಿದೆ ಪರಪ್ಪನ ಅಗ್ರಹಾರ. ISI ಏಜೆಂಟ್ ಮುಸ್ಲಿಂ ಕ್ರಿಮಿನಲ್ಗಳಿಗೆ ಎಂಟರ್ಟೈನ್ಮೆಂಟ್ ಕ್ಲಬ್ಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ISI ಏಜೆಂಟ್ಗೆ ಮತ್ತು ಮುಸ್ಲಿಂ ಕ್ರಿಮಿನಲ್ಗಳಿಗೆ ಎಂಟರ್ಟೈನ್ಮೆಂಟ್ ಕ್ಲಬ್ ಅನ್ನು ಮಾಡಿದ್ದಾರೆ. ಇವು ಉಮೇಶ್ ರೆಡ್ಡಿ ಯಾವ ಧರ್ಮದವನು ಅಂತ ತಿಳ್ಕೊಂಡೇನಂತ ಕೇಳ್ತಾರೆ ಯಾರಾದ್ರೂ. ಕ್ರಿಮಿನಲ್ಗಳಲ್ಲೂ ಧರ್ಮ. ಬಾಂಬ್ ಹಾಕೋರು, ವಿಭಜನೆ ಮಾಡೋರಿಗೆ 5 ಸ್ಟಾರ್ ಹೋಟೆಲ್ ಮೀರಿದ ಸೌಲಭ್ಯವನ್ನು ಸರ್ಕಾರ ಕೊಡಿಸ್ತಾ ಇದೆ ಅಂತ ಹೇಳುವಂಥ ಆರೋಪವನ್ನು ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ. CCTV ಹಾಕಿದಿರಲ್ಲ, ಏನಾದವು? ಸರ್ಕಾರ ಆದೇಶ ಇಲ್ಲದೆ ಆಫ್ ಆಗ್ತವಾ? ಹೇಗಿದು ಆಫ್ ಆಗ್ತವೆ ಅಂತ ಹೇಳಿ. ಮೊಬೈಲ್ ಮೂಲಕವಾಗಿ ಬ್ಲಾಕ್ ಮೇಲ್, ಉದ್ಯಮಿಗಳನ್ನು ಬೆದರಿಸಿ ದುಡ್ಡು ವಸೂಲಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ಮಾತನ್ನು ಹೇಳಿದ್ದು ಬಹಳ ಚೆನ್ನಾಗಿತ್ತು. ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಜೈಲಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಹೇಳ್ತಾ ಇದ್ರು, ನಾನು ಮಂತ್ರಿ ಆಗಿದ್ದಾಗ 1984ರಲ್ಲಿ ನನಗೆ ಜೈಲೊಳಗಿಂದಲೇ ಒಂದು ಕರೆ ಬಂದಿತ್ತು, ಅಂದರೆ ಬೆದರಿಕೆಯ ಕರೆ ಬಂದಿತ್ತು ಅಂತ ಹೇಳಿದರು. ಆವಾಗಿಂದಲೂ ಇದೆ ಇದು. ಆದರೆ ಪರಿಸ್ಥಿತಿಯನ್ನು ಸುಧಾರಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಾದರೂ ಸರಿಯಾಗುತ್ತಾ? 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಸರಿಯಾಗುತ್ತಾ ಪರಿಸ್ಥಿತಿ ಸುಧಾರಿಸುವಂತಹ ಕೆಲಸ? ಇದು ಪ್ರಶ್ನೆ ಇರುವಂಥದ್ದು. ರೆಸಾರ್ಟ್ಗೆ ಹೋಗೋದು ಬೇಡ, ಜೈಲಿಗೆ ಹೋದರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕದಲ್ಲಿದೆ. ಇದರಲ್ಲೂ ಕೂಡ ಎಲ್ಲ ಫೆಸಿಲಿಟಿ ಸಿಗುತ್ತೆ. ದುಡ್ಡು ಒಂದು ಇರಬೇಕಷ್ಟೇ. ರೆಸಾರ್ಟ್ಗೆ ಹೋಗಬೇಕು ಅಥವಾ ನೀವು ಎಲ್ಲಿಗೂ ಹೋಗ್ಬೇಕಂದ್ರೆ ದುಡ್ಡು ಇರಲೇಬೇಕಲ್ವಾ? ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳಿದರೆ. ಹಾಗೆ ಇಲ್ಲೂ ಅಷ್ಟೇ, ದುಡ್ಡಿದ್ರೆ ಸಾಕು, ಎಲ್ಲನೂ ಸಿಗುತ್ತೆ. ಇದು ಪರಪ್ಪನ ಅಗ್ರಹಾರ ಜೈಲಿನ ಕತೆ. ದೇಶದ ಭದ್ರತೆಗೂ ಕೂಡ ಇದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ನೋಡಿ, ಅದಕ್ಕೆ ಹೇಳಿದ್ದು ನಾನು, ಟಿ ನಜೀರ್ನ ಜೊತೆ ಸೇರಿ ಉಗ್ರ ಚಟುವಟಿಕೆಯನ್ನು ನಡೆಸೋದಿಕ್ಕೆ ಆತನ ಬೆಂಬಲವನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ಚಟುವಟಿಕೆಗಳು ನಡೀತಾವೆ. ಆತ ಜೈಲಿನಲ್ಲಿದ್ದಾಗಲೇ ಹೇಗೆ ಸಾಧ್ಯ ಆಗತ್ತೆ? ಅಂದರೆ ಉಗ್ರರನ್ನ ಜೈಲಿನೊಳಗಡೆ ಕಳಿಸಿದ ಮೇಲೂ ಕೂಡ ಅವರ ಮೇಲೆ ಮಾನಿಟರ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ವಾ? ಅವನನ್ನು ಯಾರು ಭೇಟಿ ಆಗ್ತಾರೆ, ಆತ ಯಾರ ಜೊತೆಗಾದ್ರು ಫೋನಲ್ಲಿ ಮಾತಾಡ್ತಿದ್ದಾನ, ಇದು ಯಾವುದನ್ನು ಕೂಡ ಮಾನಿಟರ್ ಮಾಡೋದಿಲ್ವಾ? ಮತ್ತಿನ್ಯಾವ ಕಾರಣಕ್ಕಾಗಿ ಆತನನ್ನ ಜೈಲಿನಲ್ಲಿ ಇಟ್ಟಿರುವಂಥದ್ದು? ಇಲ್ಲಿ ಅಧಿಕಾರಿಗಳ ಅಮಾನತು ಬೇಡ, ಸಿಎಂ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರತಿಪಕ್ಷ ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ. ಪ್ರತಿಪಕ್ಷ ಬಿಜೆಪಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆ ಸರ್ಕಾರದ ವಿರುದ್ಧ. ಇವೆಲ್ಲವೂ ಕೂಡ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಆದರೆ ಇಲ್ಲಿ ನಾಳೆ ರಾಜ್ಯಾದ್ಯಂತ ಪೊಲೀಸ್ ಕಮಿಷನರ್ ಕಚೇರಿ ಹಾಗೂ SP ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಅಂದ್ಕೊಂಡು ಬಿಜೆಪಿಯವರು ಘೋಷಣೆ ಮಾಡಿದ್ದಾರೆ. ಮತ್ತು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಹೋರಾಟವನ್ನು ನಡೆಸೋದಕ್ಕೆ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹೀಗೆ ಹೋರಾಟವನ್ನು ಪ್ರತಿಪಕ್ಷವಾಗಿ ಬಿಜೆಪಿ ಮಾಡ್ತಾ ಇದೆ. ರಾಜ್ಯಪಾಲ ಹಾಗೂ ಕೇಂದ್ರ ಗೃಹ ಸಚಿವರಿಗೂ ದೂರು ಕೊಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಪ್ರತಿಪಕ್ಷವಾಗಿ ಅವರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಸರ್ಕಾರದ ಜವಾಬ್ದಾರಿ ಇದು. ಯಾವುದೇ ಸರ್ಕಾರಗಳಾಗಿ ಅವ್ರ ಜವಾಬ್ದಾರಿ ಇದು. NIA ತನಿಖೆಗಾಗಿ ಕೇಂದ್ರದ ಮೇಲೆ ಒತ್ತಡವನ್ನು ಹೇರೋದಕ್ಕೂ ಕೂಡ ಬಿಜೆಪಿಯವರು ನಿರ್ಧರಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಉಗ್ರನೂ ಕೂಡ ಯಾರ್ದೋ ಸಂಪರ್ಕದಲ್ಲಿದ್ದಾನೆ ಅಂತ ಹೇಳಿದ್ರೆ NIA ತನಿಖೆ ಕೂಡ ನಡಿಬೇಕಾಗುತ್ತೆ. ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ. ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಂಡು ಕುಳಿತಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ.
ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂತದ್ದು. ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದಕರ ಓಲೈಕೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ. ದೇಶದ ಮೇಲೆ ಬಾಂಬ್ ಹಾಕುವಂಥವರು, ದೇಶದಲ್ಲಿ ಹಿಂದೂಗಳನ್ನ ಕೊಲೆ ಮಾಡ್ತಕ್ಕಂಥವ್ರು, ದೇಶವನ್ನ ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ, ಪಾಕಿಸ್ತಾನದ ಸಂಸ್ಥೆಗಳು, ಅವರಿಗೆ ಕಳೆದ 2.5 ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಗೃಹ ಸಚಿವರೇ ಅದರ ಹೊಣೆ ಹೊತ್ಕೋಬೇಕಾಗುತ್ತೆ. ಅದಕ್ಕೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ. ದೇಶದ ಭದ್ರತೆಯ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡುವವರಿಗೆ ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ. ಮತ್ತು ಸಮಗ್ರ ತನಿಖೆಯನ್ನ ಎನ್ಐಎ ನೇತೃತ್ವದಲ್ಲೇ ತನಿಖೆ ನಡೆಸಬೇಕು. ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದ್ರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ. ಹಾಗಾಗಿ ಎನ್ಐಎಗೆ ಈ ತನಿಖೆಯನ್ನು ಸಮಗ್ರ ತನಿಖೆಯನ್ನು ವಹಿಸಬೇಕು.